ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಕೆ ಸರ್ ಬಟ್ ಬ್ರೋಕಿಂಗ್ ರಿಲೇಟೆಡ್ ಆ್ಯಪ್ಗಳು ಈಗಾಗಲೇ ಸಾಕಷ್ಟು ಆ್ಯಪ್ಗಳಿದೆ, ಅದರಲ್ಲೂ ಕಾಂಪಿಟೇಷನ್ ವರ್ಡ್ ಬೇರೆ. ಬಟ್ ನಿಮ್ಮ ಬಿಸ್ನೆಸ್ ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಆ್ಯಂಡ್ ನಿಮ್ಮ ಬಿಸ್ನೆಸ್ ಏನು ಸ್ಪೆಷಾಲಿಟಿ ಇದೆ ಅಂತ ತಿಳ್ಕೊಬಹುದಾ? ಸ್ಪೆಷಾಲಿಟಿ ಅಂದರೆ ಎಲ್ಲ ಆ್ಯಪ್ಗಳು ಬೇರೆ ಬೇರೆ ಥರ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ, ಮೀಡಿಯೇಟರ್ ಥರ ಕೆಲಸ ಮಾಡ್ತಾರೆ. ಬಟ್ ನಾವು ಮೆಂಟ್ರ್ ಥರ, ಎಜುಕೇಟರ್ ಥರ ಕೆಲಸ ಮಾಡ್ತೀವಿ. ಈಗ ಯಾರೋ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ ಅಂದರೆ ಅವರು ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಮುಂಚೆ ಈ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಇದರಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಅದರಿಂದ ಬರೋ ಲಾಭ ಏನು, ಎಲ್ಲವನ್ನೂ ಎಜುಕೇಟ್ ಮಾಡ್ತೀವಿ. ಎಜುಕೇಟ್ ಮಾಡಿದ ಮೇಲೆ ಒಳಗಡೆ ಬಿಟ್ಕೋತೀವಿ. ಯಾರೋ ಏನೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋ ಥರ ಆಗಬಾರ್ದು. ನೈಸ್ ಸರ್, ತುಂಬ ಒಳ್ಳೆ ಕಾನ್ಸೆಪ್ಟ್. ಆದರೆ ಸರ್, ಸ್ಟಾಕ್ ಮಾರ್ಕೆಟ್ ತುಂಬ ಡೇಂಜರ್ ಅಂತ ಹೇಳ್ತಾರಲ್ವಾ, ಅದರಲ್ಲಿ ಗಳಿಸ್ಕೊಂಡವ್ರ ಸಂಖ್ಯೆಗಿಂತ ಕಳ್ಕೊಂಡಿರೋ ಸಂಖ್ಯೆನೇ ಹೆಚ್ಚು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಒಂದು ತಿಳ್ಕೊಳ್ಳದೆ ಏನು ಮಾಡಿದ್ರು ಡೇಂಜರೇ. ತಿಳ್ಕೊಳ್ಳದೆ ಮಾಡಿದ್ರೆ ಖಂಡಿತ ಫೇಲ್ ಆಗ್ತೀರಾ. ಆಮೇಲೆ ನಮ್ಮ ದಡ್ಡತನನ, ಅಜ್ಞಾನನ ನಾವು ಶೇರ್ ಮಾರ್ಕೆಟ್ ಮೇಲೆ ಹಾಕಬಾರ್ದು. ಇಮಿಡಿಯೇಟ್ ಲಾಭ ಮಾಡಬೇಕು ಅಂತ ಫ್ಯೂಚರ್ ಎಂಡ್ ಆಪ್ಷನ್ಸ್ ಥರದ್ದು ಮಾಡಿದ್ರೆ ಅಥವಾ ಡೈಲಿ ಟ್ರೇಡಿಂಗ್ ಥರ ಮಾಡಿದ್ರೆ ಖಂಡಿತ ಲಾಸ್ ಮಾಡ್ಕೋತೀರಾ. ಓವರ್ ನೈಟ್ ಶ್ರೀಮಂತರಾಗಬೇಕು ಅನ್ನೋ ಆಸೆನಲ್ಲಿ ಯಾವುದೋ ಪೆನಿ ಸ್ಟಾಕ್ ಮೇಲೋ ಅಥವಾ ಫಂಡಮೆಂಟಲಿ ವೀಕ್ ಇರೋ ಸ್ಟಾಕ್ ಮೇಲೋ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ನೀವು ಲಾಸ್ ಮಾಡಿಕೊಂಡ್ರೆ ಅದು ನಿಮ್ಮ ತಪ್ಪು, ಶೇರ್ ಮಾರ್ಕೆಟ್ದಲ್ಲ. ಶೇರ್ ಮಾರ್ಕೆಟ್ನ ಹಾರ್ಟ್ ಆಫ್ ದ ಸಿಸ್ಟಮ್ ಅಂತಾರೆ. ಸೊ ಸಿಸ್ಟಮ್ಗೆ ಫಂಡ್ ಇರ್ಬೋದು ಅಥವಾ ಲಿಕ್ವಿಡಿಟಿನ ಪಂಪ್ ಮಾಡೋದೇ ಅದು. ಹಾಗಿದ್ಮೇಲೆ ಅದು ಡೇಂಜರ್ ಹೇಗಾಗುತ್ತೆ ನೀವೇ ಯೋಚನೆ ಮಾಡಿ. ಎಕಾನಮಿನ ಒಂದು ಓವರ್ ಹೆಡ್ ಟ್ಯಾಂಕ್ ಅಂತ ಅಂದ್ಕೊಳ್ಳಿ, ಅದಕ್ಕೆ ಸೇರಿದ ಒಂದು ಟ್ಯಾಪ್ ನಮ್ಮದು ಇರಬೇಕು. ಅಂದರೆ ಈ ದೇಶದಲ್ಲಿ ಆರ್ಥಿಕತೆ ಬೆಳೆದ ಹಾಗೆ, ಬಿಸ್ನೆಸ್ಗಳು ಬೆಳೆದ ಹಾಗೆ, ಅಥವಾ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಅಭಿವೃದ್ಧಿ ಕೆಲಸ ಆದಾಗ, ಟ್ರೇಡ್ ಡೀಲ್ ಆದಾಗ ಅದರ ಶೇರು ಅಥವಾ ಅದರ ಒಂದು ಸಣ್ಣ ಭಾಗ ನಮಗೂ ಸೇರೋ ಥರ ಆಗಬೇಕು. ಬರೀ ಸ್ಯಾಲ್ರಿ ಮಾತ್ರ ಸಂಪಾದನೆ ಆಗಬಾರ್ದು, ಪ್ಯಾಸಿವ್ ಇನ್ಕಮ್ ಕೂಡ ಬಂದು ಸೇರಬೇಕು. ಈ ದೊಡ್ಡ ದೊಡ್ಡ ಶ್ರೀಮಂತರು ದುಡ್ಡು ಓಡಾಡುತ್ತಲ್ಲ, ಆ ಜಾಗದಲ್ಲಿ ನಮ್ಮ ದುಡ್ಡು ಓಡಾಡಬೇಕು. ಆಗ ನಾವು ಬೆಳಿತೀವಿ, ದೇಶನೂ ಬೆಳೆಯುತ್ತೆ. ಇದು ಎಲ್ರಿಗೂ ಗೊತ್ತಿರಬೇಕು. ಥ್ಯಾಂಕ್ ಯು ಸರ್, ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳಿಸ್ಕೊಟ್ರಿ. ಆದರೆ ನಮ್ಮ ಕ್ಯೂರಿಯಾಸಿಟಿ ಪ್ರಶ್ನೆ ಏನಪ್ಪ ಅಂದರೆ, ಈ ಆ್ಯಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾವೆಲ್ಲ ಯಾವಾಗಿಂದ ಈ ಆ್ಯಪ್ನ ಯೂಸ್ ಮಾಡಬಹುದು? ಐ ಥಿಂಕ್ ಪ್ರಾಬಲಿ 1 ಮಂತ್. ಈಗ ತಾನೇ ಎಲ್ಲರನ್ನೂ ರೆಕ್ರೂಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀವಿ. ಸೊ ಆದಷ್ಟು ಬೇಗ ತಿಳಿಸ್ತೀವಿ. ಓಕೆ ಸರ್, ಬಟ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ದಿವಾನ್ ಗ್ರೂಪ್ ಆಫ್ ಕಂಪನೀಸ್ನ ಲೋಗೋ ಯಾವ ರೀತಿ ಇದೆ, ಈ ಕಂಪನಿಯ ಲೋಗೋ ಕೂಡ ಅದೇ ರೀತಿ ಇದೆ. ನಾವಿದನ್ನ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ನ ಮತ್ತೊಂದು ಫ್ರಾಂಚೈಸಿ ಅಂತ ಅನ್ಕೋಬಹುದಾ? ಅಫ್ಕೋರ್ಸ್, ಏನೇ ಆದರೂ ದಿವಾನ್ ಗ್ರೂಪ್ಸ್ ಒಂದಾಗಿ ಇರುತ್ತೆ. ಈ ಬಿಸ್ನೆಸ್ ಟೋಟಲಿ ಡಿಫ್ರೆಂಟ್ ಲೈನ್ ಆಫ್ ಬಿಸ್ನೆಸ್ ಆಗಿರೋದ್ರಿಂದ ಸಪ್ರೇಟ್ ಎಂಟಿಟಿಯಾಗಿ ವರ್ಕ್ ಆಗುತ್ತೆ ಅಷ್ಟೇ. ಓಕೆ ಸರ್, ಈ ನಿಮ್ಮ ಹೊಸ ಬಿಸ್ನೆಸ್ಗೆ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ನಾವು ಕೂಡ ಇನ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಇನ್ವೆಸ್ಟ್ ಮಾಡಿ, ನಿಮ್ಗೆ ಏನು ಬೇಕೋ ನಾವು ಅಸಿಸ್ಟ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಕಡೆಯವ್ರಿಗೂ ಹೇಳಿ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ. ಹಲೋ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಭಯ ಪಡುವಂಥದ್ದು ಏನೂ ಇಲ್ಲ, ಆರಾಮಾಗಿರಿ. ಹಲೋ, ಹಾಂ, ಜಸ್ಟ್ ಈಗ ನೋಡಿದೆ. ಸರಿ, ನಾ ಹೇಳ್ತೀನಿ. ಜೈಬ್ರೋ, ಕಾಲ್ ಪಿಕ್ ಮಾಡು. ನಿನ್ನ ಸ್ಟ್ಯಾಂಡ್ ಏನು ಅಂತ ತಿಳ್ಕೊಳಕ್ಕೆ ಕಾಲ್ ಮಾಡ್ತೀಯಾರೆ, ಪ್ಲೀಸ್ ಕಾಲ್ ಪಿಕ್ ಮಾಡು. ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನೋ ಸ್ಟ್ಯಾಂಡ್ ತಗೊಳ್ಳಿ, ಇನ್ನೂ ಏನು ನಡೆದೇ ಇಲ್ಲ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನೀನೊಳ್ಳೆ, ಅದು ಬರೀ ನ್ಯೂಸ್ ಅಷ್ಟೇ, ಇನ್ನೂ ಏನು ಶುರು ಆಗಿಲ್ಲ. ಆ್ಯಂಡ್ ಯಾವತ್ತೋ ಏನೋ ಶುರು ಆಗುತ್ತೆ ಅಂತ ಈಗಲೇ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಯಿತು, ಅದನ್ನೇ ಕಾಲ್ ಪಿಕ್ ಮಾಡಿ ಹೇಳು. ಈ ಕಾಲ್ ಪಿಕ್ ಮಾಡಿದ್ರೆ ಏನಾಗುತ್ತೆ ನೋಡು, ಅವ್ರು ನಮಗೆ ತುಂಬ ಬೇಕಾದವರು. ಮತ್ತೆ ಕಾಲ್ ಮಾಡ್ತೀಯಾರೆ ಜೈಬ್ರೋ, ವಿಷಯ ಸೀರಿಯಸ್ ಅಂತ ಅರ್ಥ ಮಾಡ್ಕೊ. ಪ್ಲೀಸ್ ಕಾಲ್ ಪಿಕ್ ಮಾಡು. ಹಲೋ ಸರ್, ಏನು ಸರ್ ಇದು? ಸರ್, ಯಾಕೆ ಸರ್ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಆ್ಯಂಡ್ ಅದಕ್ಕೆ ಇಂಪಾರ್ಟೆನ್ಸೇ ಕೊಡಬೇಡಿ. ಅವನು ಇನ್ನೂ ಝೀರೋಲಿದ್ದಾನೆ. ಇಟ್ಸ್ ಅ ಸ್ಟಾರ್ಟಪ್. ಸರ್, ಇಂಥ 100 ಕಂಪ್ನಿಗಳು ಡೈಲಿ ಫಂಗಸ್ ಥರ ಉಟ್ಕೋತಾನೆ ಇರುತ್ತೆ. ಆದರೆ ಸ್ಟ್ಯಾಂಡ್ ಆಗಬೇಕಲ್ಲ.
ಆ್ಯಂಡ್ ಮೋರ್ ಓವರ್ ಮಾರ್ಕೆಟಲ್ಲಿ ಆಫ್ಟರ್ ಆಲ್ ಅಂದರೆ ಒಂದು 10% ಕಂಪ್ನಿಗಳು ಉಳ್ಕೋಬೋದು ಅಷ್ಟೇ ಲಾಂಗ್ ಟರ್ಮಲ್ಲಿ. ಮಿಕ್ಕಿದೆಲ್ಲ ಫೇಲ್ಯೂರೇ. ರಾಕೆಟ್ ಥರ ಎಷ್ಟು ಬೇಗ ಲಾಂಚ್ ಆಗುತ್ತೋ ಅಷ್ಟೇ ಬೇಗ ದಬಾಕೊಳ್ಳುತ್ತೆ. ಆ್ಯಂಡ್ ಮೋರ್ ಓವರ್ ಅವ್ನು ಮಾಡ್ತಿರೋದು ಬೇರೆ ಡೊಮೈನಲ್ಲಿ, ನಾವೇ ಬೇರೆ ಡೊಮೈನ್, ಅವನದೇ ಬೇರೆ ಡೊಮೈನ್. ಆ್ಯಂಡ್ ನಮ್ಮದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪ್ನಿ. ನಿಮ್ಗೆ ಗೊತ್ತಿದೆ ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ ವ್ಯಾಲ್ಯೂ ಏನಿದೆ ಮಾರ್ಕೆಟಲ್ಲಿ ಅಂತ. ಡೋಂಟ್ ವರಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಸರ್, ಇದನ್ನು ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ ಸರ್. ಆಗ್ತಾ ಇರೋದು ಸ್ಟಾರ್ಟಪ್ಪೇ ಆಗಿರ್ಬೋದು, ಇದ್ರ ಹಿಂದೆ ಇರೋದು ಗೌತಮ್ ದಿವಾನ್ ಸರ್. ಅದು ಸಾಮಾನ್ಯ ವಿಷಯ ಅಲ್ವಲ್ಲ ಸರ್. ನಾಳೆ ದಿನ ನಿಮಗೆ ಅಗೇನೆಸ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಏನಿಲ್ವಲ್ಲ ಸರ್. ಸರ್, ಅವ್ರಿಗೆ ನಿಮ್ಮ ಬಿಸ್ನೆಸ್ನ ಇನ್ ಆ್ಯಂಡ್ ಔಟ್ ಗೊತ್ತು ಸರ್. ಅವರೇ ಅಲ್ವಾ ಸರ್ ಈ ಕಂಪ್ನಿನ ಕಟ್ಟಿ ಬೆಳೆಸಿದ್ದು. ಕಟ್ಟಿದವ್ರಿಗೆ ಉಳಿಸೋದು ಗೊತ್ತಿರಲ್ವ ಸರ್. ಒಂದೇ ಒಂದು ವೀಕ್ ಪಾಯಿಂಟ್ ಹಿಡಿದ್ರೆ ಸರ್, ನಿಮ್ಮ ಬಿಸ್ನೆಸ್ ಬುಡನೇ ಅಳ್ಳಾಡೋಗುತ್ತೆ ಸರ್. ಸೊ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಮೀಟ್ ಆಗೋಣ ಸರ್. ಸರಿ, ಮನೇಲೇ ಇದ್ದೀನಿ, ಬನ್ನಿ. ಓಕೆ ಸರ್. ಗೌತಮ್ ಅಖಾಡಕ್ಕಿಳಿದಾಯ್ತು. ಅಳಿಮಯ್ಯ, ನೀನು ಹಿಡಿ ಮಣ್ಣು ಮುಕ್ಕೋದು ಪಕ್ಕ. ಎಷ್ಟು ಖುಷಿ ಆಗತ್ತಲ್ವ ಮಂದಾಕಿನಿ. ದೇವರು ನಮ್ಮ ಅಳಿಯಂದ್ರು ಮತ್ತೆ ಮೊದಲ ಥರ ಆಗೋ ಹಾಗೆ ಕರುಣಿಸ್ಬಿಟ್ಟ. ಆದರೂ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದಾರೆ. ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಆದರೆ ಸಮಾಜಕ್ಕೇನಾದರೂ ಮಾಡಬೇಕು, ಸಮಾಜಕ್ಕೇನಾದರೂ ಕೊಡಬೇಕು ಅನ್ನೋ ಕಳಕಳಿ ಇದೆಯಲ್ಲ, ಅದೆಲ್ಲರೂ ಇರೋದಿಲ್ಲ. ಇವ್ರಿಗಿದೆ. ಅದಕ್ಕೆ ಇವರು ಬೇರೆಯವ್ರಿಗಿಂತ ಸಪ್ರೇಟಾಗಿ ನಿಂತ್ಕೋತಾರೆ. ಎಲ್ಲರೂ ಲಾಭ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಇವ್ರ ಥರ ಇರೋದಿಲ್ಲ. ಹೌದ್ರಿ, ತಾವು ಬೆಳೆಯೋದಲ್ಲದೆ ತಮ್ಮ ಜೊತೆಲಿರೋರ್ನು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ಗ್ರೇಟ್. ಹೌದು ಮಂದಾಕಿನಿ. ಅದರಲ್ಲೂ ಈ ಗ್ಲೋಬಲೈಸೇಷನ್ ಕಾಲದಲ್ಲಿ ಎಲ್ಲೋ ಯಾರಿಗೋ ತೊಂದರೆ ಆದರೆ ಕೊನೆಗದು ನಮಗೂ ತೊಂದರೆ ಆಗೇ ಆಗತ್ತೆ. ಅದು ಕಟ್ಟಿಟ್ಟು ಬುತ್ತಿ. ಯಾಕೆ ಅಂದರೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಈ ಸಮಾಜ ಸೇವೆ, ಸಮಾಜ ಕಳಕಳಿ ಎಲ್ಲ ಬಿಟ್ಟಾಕು. ಸ್ವಾರ್ಥದಿಂದ ನೋಡ್ಬೇಕು ಹೋದರೂ ಕೂಡ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ಸರಿ. ನಾವು ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವರಲ್ಲಿ ನಾವು ದಿನಾ ಪ್ರಾರ್ಥನೆ ಮಾಡಲೇಬೇಕು. ಅಮೃತಧಾರೆ